ನಮಸ್ತೆ. 14/6/2025 ಶನಿವಾರ, ಕೃಷ್ಣ ಪಕ್ಷ. ಇವತ್ತು ಮಿಥುನ ರಾಶಿಯವರಿಗೆ ಚಂದ್ರಾಷ್ಟಮ ಉಂಟು. ಅದರಿಂದಾಗಿ ಮಿಥುನ ರಾಶಿಯಲ್ಲಿ ಬರುವ 3 ನಕ್ಷತ್ರಗಳು, ಮೃಗಶೀರ್ಷ ನಕ್ಷತ್ರದ 3-4ನೇ ಪಾದಗಳು, ಆರ್ದ್ರ ನಕ್ಷತ್ರದ ಒಟ್ಟು 4 ಪಾದಗಳು ಮತ್ತು ಪುನರ್ವಸು ನಕ್ಷತ್ರದ ಒಟ್ಟು 3 ಪಾದಗಳು. ಅಂದರೆ 1, 2, 3 ಪಾದಗಳಿಗೆ ದೋಷ ಉಂಟು. ಸ್ವಲ್ಪ ಗಮನ ಕೊಡಿ. ತೃತೀಯ ಅನ್ನುವ ಶುಭ ತಿಥಿ ಇದೆ ಇವತ್ತು. ಮಧ್ಯಾಹ್ನ 3:46:55 ನಂತರ ಚತುರ್ಥಿ. ಇವತ್ತಿನ ನಕ್ಷತ್ರ ಉತ್ತರಾಷಾಢ. ರಾತ್ರಿ 12:21:39 ಇದೆ. ಆನಂತರ ಶ್ರವಣ ನಕ್ಷತ್ರ. ಉತ್ತರಾಷಾಢ ನಕ್ಷತ್ರ ಇರುವ ರಾತ್ರಿ 12:22 ಓಕೆ, ಪರವಾಗಿಲ್ಲ. ಸ್ವಲ್ಪ ಆರೋಗ್ಯದಲ್ಲಿ ಯಾರೇ ಆದರೂ ಗಮನ ಕೊಡಿ. ಆನಂತರ ಶ್ರವಣ ನಕ್ಷತ್ರ ಸ್ಟಾರ್ಟ್ ಆಗಿ ಅದು ಕಾರ್ಯ ಲಾಭವಾಗಿದೆ. ಹಂಗಾಗಿ ಇವತ್ತಿನ ದಿನ ಓಕೆ ಅಂತ ಅನ್ಬೋದು. ಹೆಚ್ಚಿನ ತೊಂದರೆಗಳಿಲ್ಲ. ಆದರೆ ಶನಿವಾರ ಅನ್ನೋ ಒಂದು ವಿಷಯನ ನೆನಪಲ್ಲಿ ಇಟ್ಕೊಳ್ಳಿ. ಬೆಳಗ್ಗೆ 5:53 11:54 ಉತ್ತರಾಷಾಢ ನಕ್ಷತ್ರ 2ನೇ ಪಾದ ಮಕರ ರಾಶಿ. ಆನಂತರ ಸಂಜೆ 6:08 3ನೇ ಪಾದ ಉತ್ತರಾಷಾಢ. ಇವತ್ತೆಲ್ಲ ಮಕರ ರಾಶಿನೇ. ನೆಕ್ಸ್ಟ್ ವಿಷಯ ಅಂತಂದರೆ ಸಂಜೆ 6:08 ರಾತ್ರಿ 12:22 4ನೇ ಪಾದ ಮಕರ ರಾಶಿ. ರಾತ್ರಿ 12:22 ಮೇಲೆ ಶ್ರವಣ ನಕ್ಷತ್ರ 1ನೇ ಪಾದ. ಈ ರೀತಿಯಾದ ಈ ದಿನದಲ್ಲಿ ಚಂದ್ರನು ದಿನ ಪೂರ್ತಿ ಮಕರ ರಾಶಿಯಲ್ಲಿ ಇರುತ್ತದೆ. ಅದು ಅಲ್ಲದೆ ಉತ್ತರಾಷಾಢ ನಕ್ಷತ್ರ ಮಾನುಷೀಯ ಗಣ, ಶ್ರವಣ ನಕ್ಷತ್ರ ರಾಕ್ಷಸ ಗಣ. ಈ ರೀತಿ ಇವತ್ತಿನ ವಿಶೇಷಗಳನ್ನ ನೋಡ್ಕೊಳ್ಳಿ. ಏಕೆಂತಂದರೆ ನಾನು ಫಸ್ಟೇ ಹೇಳಿದಂತೆ ಉತ್ತರಾಷಾಢ ನಕ್ಷತ್ರ ಸ್ವಲ್ಪ ಆರೋಗ್ಯ ಕೊರತೆಗಳು ಅಂತಂಥವರು ಕೊಡುತ್ತದೆ ಅಂತೂ, ಬೇರೆ ಏನು ಹೆಚ್ಚಿನ ತೊಂದರೆಗಳಿಲ್ಲ. 100% ಶುಭ ಸಮಯಗಳನ್ನ ನೋಡೋಣ. ಚತುರ್ಥಿ ಬಂದಾಗ 4ನೇ ತಿಥಿ ಅಂತೀವಿ. ಸಂಕಷ್ಟ ಚತುರ್ಥಿ ಅಂತ ಕೊಂಡಾಡುವಂಥದ್ದು ಉಂಟು. ಬೆಳಿಗ್ಗೆ 7:37 7:41 ಶುಭ ಸಮಯ. ಬೆಳಿಗ್ಗೆ 10:45 ಮಧ್ಯಾಹ್ನ 1:55 ಶುಭ ಸಮಯ. ಮಧ್ಯಾಹ್ನ 3:35 ಸಂಜೆ 4:30 ಶುಭ ಸಮಯ. ಸಂಜೆ 6:46 ರಾತ್ರಿ 1:41 ಶುಭ ಸಮಯ. ಅದೇ ಥರ ಬೆಳಗಿನ ಜಾವ ಅಂದರೆ ಲೇಟ್ ನೈಟು 3:09 ರಾತ್ರಿಯಿಂದ ಬೆಳಗ್ಗೆವರೆಗೂ ಶುಭವಾಗಿದೆ. ಆದರೂ ಶನಿವಾರ ರಾತ್ರಿ 12 ಗಂಟೆ ಮೇಲೆ ಮಾರನೇ ದಿನ ಅಂತ, ಅದು ಇಂಗ್ಲೀಷ್ ಕ್ಯಾಲೆಂಡರ್. ನಮ್ಮ ಪಂಚಾಂಗ ಪ್ರಕಾರ ಇವತ್ತು ಬೆಳಿಗ್ಗೆ ಸೂರ್ಯೋದಯದಿಂದ ನಾಳೆ ಬೆಳಿಗ್ಗೆ ಸೂರ್ಯೋದಯದವರೆಗೂ ಒಂದೇ ದಿನಾನೇ, ಅಂದರೆ ಶನಿವಾರನೇ. ಹಂಗಾಗಿ ನಾಳೆ ಬೆಳಗಾಗುವ ಆ ದಿನದವರೆಗೂ ಕೂಡ ಅದು ಶನಿವಾರಕ್ಕೆ ಸೇರುತ್ತೆ. ಈ ರೀತಿ ಇವತ್ತಿನ ದಿನವನ್ನು ನೋಡಿದ್ವಿ. ಇದರಲ್ಲಿ 100% ಅಶುಭ ಸಮಯವನ್ನು ನೋಡೋಣ. 100% ಅಂತಂದಾಗ ಈ ಸಮಯಗಳಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರದು. ಬೆಳಗ್ಗೆ 5:53 7:37 ದುರ್ಮುಹೂರ್ತವಿದೆ, ನೋಡ್ಕೊಳ್ಳಿ. ಬರೀ 3 ನಿಮಿಷ ಕಳೆದು 7:41 9:21 ನಕ್ಷತ್ರ ವಿಷಘಟಿಕಾ ಕಾಲ. ಈ ನಕ್ಷತ್ರ ವಿಷಘಟಿಕಾ ಕಾಲ ಅಂತಂದಾಗ 9:07 ನೆಕ್ಸ್ಟ್ ರಾಹು ಕಾಲ ಬರುತ್ತೆ. ಅಂದರೆ ಇನ್ನೂ ವಾರ್ಜಿಯ ಅನ್ನುವ ನಕ್ಷತ್ರ ವಿಷಘಟಿಕಾ ಕಾಲ ಮುಗುದಿಲ್ಲ. ಅಷ್ಟರಲ್ಲೇ ರಾಹು ಕಾಲವು ಪ್ರಾರಂಭವಾಗುತ್ತದೆ. ಅಂದರೆ 9:07 10:43 ಹಾಗಾಗಿ ಇವತ್ತು ಬೆಳಗ್ಗೆ 7:41 10:43 ಶುಭವಲ್ಲ. ಮಧ್ಯಾಹ್ನ 1:57 3:33 ಕೂಡ ಯಮಕಂಡ ಕಾಲವಿದೆ. ಸಂಜೆ 4:32 ಮತ್ತು ಸಂಜೆ 6:44 ಈ ರೀತಿಯಾಗಿ ಮೃತ್ಯು ಇದೆ. ಇದು ಸುಮಾರು ಎಲ್ಲಿವರೆಗೂ ಅದು ಕಂಟಿನ್ಯೂ ಆಗುತ್ತೆ ಅಂತಂದರೆ 4:32 ಸ್ಟಾರ್ಟ್ ಆಗುತ್ತದೆ. ಆದ್ದರಿಂದ ಗಮನ. ರಾತ್ರಿ 1:43 ಮೇಲೆ
3 ಗಂಟೆ 7 ನಿಮಿಷದವರೆಗೂ ವಿಷಕಾಲ. ಇದರಲ್ಲಿ ಒಳ್ಳೆಯ ಕಾರ್ಯಗಳನ್ನ ಮಾಡಬೇಡಿ, ಅವಾಯ್ಡ್ ಮಾಡಿ, ಇದು ಉತ್ತಮವಾಗುತ್ತದೆ. ನಾವು ಫಸ್ಟೇ ಹೇಳಿದ್ವಿ ಇವತ್ತಿನ ನಕ್ಷತ್ರದ ಬಗ್ಗೆ. ಅಂದರೆ 2 ನಕ್ಷತ್ರ, ಒಂದು ಉತ್ತರಾಷಾಢ, ಇನ್ನೊಂದು ಶ್ರವಣ ಅಂತ ನೋಡಿದ್ವಿ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಹೇಗಿದೆ ಅಂತ ನೋಡಿದ್ರೆ ಖಂಡಿತವಾಗಿಯೂ ರಾತ್ರಿಯವರೆಗೂ ವಿಪತ್ತು. ಈ ವಿಪತ್ತು ಅನ್ನೋದು ಏಟು ಗಾಯಗಳು ಮಾತ್ರ ಅಲ್ಲ, ಸ್ವಲ್ಪ ಲಾಸುಗಳು ಆಗ್ಬೋದು. ಎಚ್ಚರವಾಗಿ ಮೇಂಟೈನ್ ಮಾಡ್ಕೊಳ್ಳಿ, ಲಾಸ್ ಆಗದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಸಂಪತ್ತು ಉಂಟು, ಕೆಲಸ ಕಾರ್ಯಗಳ ಅಭಿವೃದ್ಧಿಯೆಲ್ಲ ಇದೆ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯವರಿಗೆ ಉದ್ಯೋಗ ಅಭಿವೃದ್ಧಿ ಉಂಟು. ಆದರೂ ಜನ್ಮತಾರೆ ಆಗಿರೋದರಿಂದ ಒಂದು ಅರ್ಚನೆ ಮಾಡಿಕೊಳ್ಳಿ, ಉತ್ತಮ. ಯಾವ ದೇವರಿಗೂ ಅಂತಲ್ಲ, ಮನೆ ದೇವರಿಗೂ ಮಾಡಿ. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಜನ್ಮತಾರೆ ಕಾರ್ಯ ತಡೆ 50% ಮಾತ್ರವೇ ಚೆನ್ನಾಗಿರೋದು. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಪರಮಮಿತ್ರ ಧಾರೆಯು ಕಾರ್ಯ ತಡೆಯೂ ಉಂಟು. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ 1 ಮತ್ತು 2ನೇ ಪಾದಗಳು ಮಿತ್ರಧಾರೆ, ಆದ್ದರಿಂದ ಶುಭವಾಗಿದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಮಿತ್ರಧಾರೆ, ಸ್ವಲ್ಪ ರೋಗವೃದ್ಧಿ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಟೆನ್ಷನ್, ರೋಗವೃದ್ಧಿಯೆಲ್ಲ ಉಂಟು. ಅಷ್ಟು ಹೇಳ್ಕೊಳ್ಳುವಂತೆ ಇಲ್ಲ, ಸ್ವಲ್ಪ ಎಚ್ಚರದಿಂದ ಮೇಂಟೈನ್ ಮಾಡಿ. ಊಟ ತಿಂಡಿ ಖಂಡಿತ ಮೇಂಟೈನ್ ಮಾಡಬೇಕು. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಅನುಕೂಲ, ದೈವ ರಕ್ಷಣೆ ಇದೆಲ್ಲ ಉಂಟು. ಆದ್ದರಿಂದ ಹೆಚ್ಚಾಗಿ ತೊಂದರೆಗಳಿಲ್ಲ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಅನುಕೂಲವಿದೆ, ಸುಖವಿದೆ, ಶುಭವಾಗಿದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಪ್ರತ್ಯೇಕ್ತಾರೆ, ಹಂಗಾಗಿ ಅನುಕೂಲವಿಲ್ಲದ ದಿನ ಅಂತ ನೋಡಿಕೊಂಡು ನಿಮ್ಮ ಕಾರ್ಯಗಳಲ್ಲಿ ಇನ್ನೂ ಸ್ವಲ್ಪ ಪ್ರೆಷರ್ ಕೊಡಬೇಕಾಗ್ತದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಇವತ್ತು ಆರೋಗ್ಯ ಉಂಟು, ಅಭಿವೃದ್ಧಿಯೆಲ್ಲ ಉಂಟು. ಆದ್ದರಿಂದ ಶನಿವಾರ ಆದರೂ ಪರವಾಗಿಲ್ಲ ಅಂತ ಹೇಳ್ಬೋದು. ಮಖ ನಕ್ಷತ್ರ ಸಿಂಹರಾಶಿ, ಖಂಡಿತವಾಗಿ ವಿಪತ್ತು, ಏಟು ಗಾಯಗಳಿದೆ, ಶತ್ರುನಾಶವು ಉಂಟಾಗುತ್ತದೆ, ಸ್ವಲ್ಪ ಗಮನ ಕೊಡಿ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಸಂಪತ್ತು, ಶತ್ರುನಾಶ, ಹಂಗಾಗಿ ಶುಭಕರವಾಗಿದೆ ಈ ದಿನ. ಉತ್ತರ ನಕ್ಷತ್ರ 1ನೇ ಪಾದ ಸಿಂಹರಾಶಿ, ಖಂಡಿತವಾಗಿ ಜನ್ಮತಾರೆ, ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ, ಶತ್ರುನಾಶವೂ ಉಂಟು. ನಂತರ ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಜನ್ಮತಾರೆ, ಕಾರ್ಯವಿಘ್ನಗಳೆಲ್ಲ ಉಂಟಾಗುತ್ತದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಪರಮ ಮಿತ್ರಧಾರೆಯು ಕಾರ್ಯವಿಘ್ನವೂ ಉಂಟು. ಆದ್ದರಿಂದ ಮಿತ್ರರಿಂದ ಅವರ ಸಹಾಯದಿಂದ ನಿಮ್ಮ ಕಾರ್ಯಗಳಲ್ಲಿ ಜಯವನ್ನು ಉಂಟು ಮಾಡಿಕೊಳ್ಳಿ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಮಿತ್ರಧಾರೆ, ಮಿತ್ರರಿಂದ ಸಹಾಯ ಉಂಟು, ದಿನವೇ ಉತ್ತಮವಾಗಿರುತ್ತದೆ. ಮತ್ತೊಂದು ಸಮಯ ಚಿತ್ತಾ ನಕ್ಷತ್ರ ತುಲಾರಾಶಿಗೆ, ಅಂದರೆ ಅದು ನೆಕ್ಸ್ಟ್ ರಾಶಿ ಬರುತ್ತದೆ, ಮಿತ್ರಧಾರೆ, ಆದರೆ ಆರೋಗ್ಯದ ಕಡೆ ಸ್ವಲ್ಪ ಗಮನ. ಸ್ವಾತಿ ನಕ್ಷತ್ರ ತುಲಾರಾಶಿ, ಟೆನ್ಷನ್ ಇದೆ, ರೋಗ ಭಯವೆಲ್ಲ ಉಂಟು. ಇವತ್ತು ಕೆಲವು ಕಾರ್ಯಗಳು ಆಗಬೇಕಾ ಯೋಚನೆ ಮಾಡಿ, ಇನ್ನೊಂದು ದಿನಕ್ಕೆ ಹೋಗ್ಬೋದಾ ಅಂತ. ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ ತುಲಾರಾಶಿ, ಅನುಕೂಲವಿದೆ, ಕಾರ್ಯಗಳಲ್ಲಿ ಜಯ ಉಂಟು. ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಅನುಕೂಲವಿದೆ, ಲಾಭವೂ ಹೆಚ್ಚಾಗುತ್ತದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಪ್ರತ್ಯೇಕ್ತಾರೆ, ಅಷ್ಟೊಂದು ಜಯ ಕಾಣಿಸಲಿಲ್ಲ, ಆದ್ದರಿಂದ ಯೋಚನೆ ಮಾಡಲೇಬೇಕು, ಮಾಡಿಕೊಂಡು ಮುಂದೆ ಹೆಜ್ಜೆ ಇಡಬೇಕು ಆಗ್ತದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಆರೋಗ್ಯ, ಅಭಿವೃದ್ಧಿ, ಲಾಭವು ಕೂಡಿ ಬಂದಿರುವಂಥ ದಿನವಿದು. ಮೂಲ ನಕ್ಷತ್ರ ಧನುಸು ರಾಶಿ, ವಿಪತ್ತಿದೆ, ಧನಹಾನಿ ಇದೆ, ಏಟು ಗಾಯಗಳಿಲ್ಲದೆ ನೋಡಿಕೊಳ್ಳಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಸಂಪತ್ತು, ಧನಹಾನಿಯೆಲ್ಲ ಉಂಟು. ಹಂಗಾಗಿ ದುಡ್ಡು ಸಂಪತ್ತು ಅಂತ ಬಂದಿದ್ದರೂ ಕೂಡ ಭದ್ರವಾಗಿಟ್ಕೊಳ್ಳುವಂಥದ್ದು ನಿಮ್ಮ ಕರ್ತವ್ಯ. ನಂತರ ನೋಡಿದರೆ ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಜನ್ಮತಾರೆ, ಧನಹಾನಿ, ಇದು ಅದೇ ರೀತಿಯಲ್ಲೇ ಇದೆ, ಎಚ್ಚರ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಜನ್ಮತಾರೆ, ಅರೆ ಆರೋಗ್ಯಕ್ಕೇನು ತೊಂದರೆಗಳಿಲ್ಲ. ಶ್ರವಣ ನಕ್ಷತ್ರ ಮಕರ ರಾಶಿ, ಪರಮ ಮಿತ್ರಧಾರೆಯಾಗಿ ಶರೀರ ಸುಖವೂ ಉಂಟು. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಮಿತ್ರಧಾರೆ, ಆರೋಗ್ಯ ಉಂಟು, ಶುಭವಾಗಿದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಮಿತ್ರಧಾರೆ, ಆದರೆ ಸ್ವಲ್ಪ ಖರ್ಚುಗಳು ಜಾಸ್ತಿ. ಶತಭಿಷ ನಕ್ಷತ್ರ ಕುಂಭರಾಶಿ, ಟೆನ್ಷನ್ ಇದೆ, ವ್ಯಯಗಳು ಇದೆ. ಪೂರ್ವಭಾದ್ರಪದ ನಕ್ಷತ್ರ ಕುಂಭರಾಶಿ, ಅನುಕೂಲವು, ವ್ಯಯವೂ ಕೂಡಿ ಬಂದಿದೆ. ಪೂರ್ವಭಾದ್ರಪದ ನಕ್ಷತ್ರ ಮೀನರಾಶಿ, ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೂ ಕೂಡಿ ಬರುತ್ತದೆ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ,
ಪ್ರತ್ಯೇಕ ತಾರೆ ಇಷ್ಟಾರ್ಥ ಸಿದ್ಧಿ ಉಂಟು. ರೇವತಿ ನಕ್ಷತ್ರ ಮೀನರಾಶಿ, ಆರೋಗ್ಯ ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬಂದಿರುವಂಥ ದಿನವಿದು. ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.